ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಗಾರ್ಡನಿಂಗ್. ಸ್ನೇಹಿತರೆ, ನೋಡ್ತಾ ಇದ್ದೀರಾ ಯಾವ ಗಿಡ ಅಂತ. ಇವತ್ತು ನೋಡಿ ಸ್ನೇಹಿತರೆ, ಬ್ಯೂಟಿಫುಲ್ ಆದ ಕೆಲೇಡಿಯಂ ಪ್ಲಾಂಟ್ ಬಗ್ಗೆ ನೋಡೋಣ ಸ್ನೇಹಿತರೆ. ಇದನ್ನು ಹೇಗೆ ಬೆಳೆಸೋದು, ಹೇಗೆ ಕೇರ್ ಮಾಡೋದು ಅಂತ ನೋಡಿ ಸ್ನೇಹಿತರೆ. ಇದು ಪೆರಿನಿಯಲ್ ಪ್ಲಾಂಟು. ಇದು ನೇಟಿವ್ ಬಂದ್ಬಿಟ್ಟು ಸೌತ್ ಅಮೆರಿಕಾ, ಸೆಂಟ್ರಲ್ ಅಮೆರಿಕಾ ಸ್ನೇಹಿತರೆ. ಆಮೇಲೆ ಇಂಡಿಯಾದಲ್ಲೂ ಬೆಳೆಸ್ತಾರೆ, ಆಮೇಲೆ ಆಫ್ರಿಕಾ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದರ ನೋಡಿ ಇದು ಯಾವುದರಿಂದ ಬೆಳೆಯೋದು ಅಂದರೆ ನೋಡಿ ಬಲ್ಬ್ಸ್ ಸ್ನೇಹಿತರೆ. ಬಲ್ಬ್ಸ್ನಿಂದ ಬೆಳೆಯುವಂಥ ಗಿಡ ಸ್ನೇಹಿತರೆ. ಟ್ಯೂಬರ್ ನೋಡಿ, ಟ್ಯೂಬರ್ ಅಂದರೆ ಈರುಳ್ಳಿ ಗಡ್ಡೆ ಥರ ಇರುತ್ತೆ ಸ್ನೇಹಿತರೆ. ಅದರಲ್ಲಿ ಬೆಳೆಯುವಂಥ ಗಿಡ ಸ್ನೇಹಿತರೆ. ಇದು ವೆರಿ ಬ್ಯೂಟಿಫುಲ್ ಆದ ಗಿಡ ಸ್ನೇಹಿತರೆ. ವೆರಿ ಪ್ರಿಟ್ಟಿ ಗಾರ್ಜಿಯಸ್ ಸ್ನೇಹಿತರೆ. ನೋಡಿ ಇದರಲ್ಲಿ 500 ವೆರೈಟೀಸ್ ಇದೆ ಸ್ನೇಹಿತರೆ. ಒಂದೊಂದು ಲೀಫೂ ಒಂದೊಂದು ಕಲರು. ನಿಮಗೆ ಕೆಲೇಡಿಯಂ ಕಲೆಕ್ಷನ್ ಮಾಡೋರಿದ್ರೆ ಸ್ನೇಹಿತರೆ, ನೋಡಿ ಈ ಥರ ಗಿಡಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಿ, ಓಕೆನಾ. ನಿಮಗೆ ನರ್ಸರಿಗಳಲ್ಲಿ ಹೋದರೆ ಒಂದೊಂದು ಸರಿ ಹೋಗುವಾಗ ಒಂದೊಂದು ಗಿಡನ ಒಂದೇ ಸರಿ ಕೂಡ ನೀವು ಕಲೆಕ್ಟ್ ಮಾಡೋದು ಬೇಡ. ಒಂದೊಂದು ನರ್ಸರಿಗೆ ಹೋದರೆ ಯಾವ ಗಿಡ ನಿಮ್ಮ ಕೆಲೇಡಿಯಂ ಸಿಕ್ಕಿದ್ರೆ ಅದು ಕಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ, ಓಕೆನಾ. ಇದರಲ್ಲಿ ಪಿಂಕ್ ಬರುತ್ತೆ ಸ್ನೇಹಿತರೆ. ಅದು ವೆರಿ ಬ್ಯೂಟಿಫುಲ್ ಆದ ಲೀಫು ಸ್ನೇಹಿತರೆ. ಅದು ನನ್ನ ಹತ್ರ ಇಲ್ಲ, ನೆಕ್ಸ್ಟ್ ನಾನು ಕಲೆಕ್ಟ್ ಮಾಡಬೇಕು. ಇದೆಲ್ಲ ನಾನು ಒಂದೊಂದು ನರ್ಸರಿಯಿಂದ ಕಲೆಕ್ಟ್ ಮಾಡಿ ಸ್ನೇಹಿತರೆ. ಇದು ಗುಂಜೂರು ನರ್ಸರಿಯಲ್ಲಿ ನಮ್ಮ ಹಸ್ಬೆಂಡ್ದಾಗ ಕೊಟ್ಟಿತ್ತು. ಇದು ಗುಂಜೂರು ನರ್ಸರಿಗೆ ಹೋಗಿದ್ದೆ ನಾನು ವಿಡಿಯೋ ಹಾಕೋಕ್ಕೆ, ಅಲ್ಲಿ ಇಸ್ಕೊಟ್ರು ನಮ್ಮ ಯಜಮಾನ್ರು ಸ್ನೇಹಿತರೆ. ಇದೆಲ್ಲ ನಾನು ಕಲೆಕ್ಟ್ ಮಾಡಿದ್ದು ಬೇರೆ ಬೇರೆ ನರ್ಸರಿಲಿ. ಆ ಥರ ಸ್ನೇಹಿತರೆ, ಈ ಪ್ಲ್ಯಾಂಟ್ ಲವರ್ ಅಂತ ಇರ್ತೀರಲ್ಲ ನೋಡಿ, ಒಂದೊಂದು ಇದರಲ್ಲಿ ನೀವು ಈ ಥರ ಕಲೆಕ್ಟ್ ಮಾಡ್ಬೋದು ಸ್ನೇಹಿತರೆ. ನೋಡಿ ಬ್ಯೂಟಿಫುಲ್ ಆದ ಲೀಫು ಸ್ನೇಹಿತರೆ. ಇಲ್ಲಿ ನೋಡಿ ಇದು ಟ್ಯೂಬರ್ ಅಂತ ಹೇಳಿದೆ ಅಲ್ಲ ನಾನು. ನೋಡಿ ನಾನು ಅದರಿಂದನೇ ಇದು ಇಟ್ಟಿದ್ದು ಸ್ನೇಹಿತರೆ. ಇದು ನೋಡಿ, ನಿಮಗೆ ಗಿಡ ಸಾಯೋ ಚಾನ್ಸ್ ಆದ್ರೂ ನಿಮಗೆ ನೋಡಿ ಈ ಟ್ಯೂಬರಿಂದ ನಿಮಗೆ ಬರ್ಬೋದು ಸ್ನೇಹಿತರೆ. ಅದು ನೀವು ಸೇಫಾಗಿದ್ದರೆ ನಿಮಗೆ ನೋಡಿ ಅದರಿಂದ ಕೂಡ ಇದು ಬೆಳಿಬೋದು. ನೋಡಿ ಸ್ನೇಹಿತರೆ, ನಾನು ಇದು ಆನ್ಲೈನಲ್ಲಿ ನಾನು ಪರ್ಚೇಸ್ ಮಾಡಿದ್ದು 50 ರುಪೀಸ್ ಸ್ನೇಹಿತರೆ. ಇದು ಟ್ಯೂಬರ್ ನಿಮ್ಗೆ ಸಪ್ರೇಟಾಗಿ ಆನ್ಲೈನಲ್ಲಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಎಲ್ಲ ಕಲರ್ ನಿಮ್ಗೆ ಸಿಗುತ್ತೆ. 50 ರೂಪಾಯಿ, 40 ರುಪೀಸು, ಇಲ್ಲ 60 ರುಪೀಸು ಆ ಥರ ಸಿಗುತ್ತೆ ಸ್ನೇಹಿತರೆ. ಗಿಡ ತೊಗೊಬೇಕಾದ್ರೆ ನಿಮ್ಗೆ ಜಾಸ್ತಿ ರೇಟ್. ಈ ಥರ ನೀವು ಮಾಡ್ಕೊಬೋದು. ಈ ಥರ ಎಲ್ಲ ಕಲರ್ ಕಲೆಕ್ಟ್ ಮಾಡ್ಕೊಂಡು ಟ್ಯೂಬರ್ದು ಕಲೆಕ್ಟ್ ಮಾಡ್ಕೊಂಡು ನೀವು ಇಟ್ಕೊಬೋದು, ಓಕೆನಾ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ಪೆರಿನಿಯಲ್ ಪ್ಲ್ಯಾಂಟ್ ನಾನು ಮೊದಲೇ ಹೇಳ್ದಂಗೆ. ಆಮೇಲೆ ನೋಡಿ ನೀರು ಬಂದುಬಿಟ್ಟು ಇದಕ್ಕೆ ಸ್ನೇಹಿತರೆ, ನೀರು ಬಂದುಬಿಟ್ಟು ಇದಕ್ಕೆ 2 ದಿವಸಕ್ಕೆ ಒಂದು ಸರಿ ಹಾಕಿ. ದಿನ ಹಾಕೋದು ಬೇಡ, ಯಾಕಂದರೆ ಇದು ನೀವು ದಿನ ಹಾಕೋದಿದ್ರೆ ಏನು ಮಾಡ್ತೀರ ಗೊತ್ತಾ, ಒಬ್ಬರು ದಿನ ಹಾಕ್ಬಿಡ್ತಾರೆ ನೀರು ಗಿಡಗಳಿಗೆ. ನೋಡಿ ದಿನ ಹಾಕಿದ್ರೆ ಇದು ರೂಟು ಕೊಳೆಯುತ್ತೆ. ನೋಡಿ ಆ ಟ್ಯೂಬರ್ ಅಂತ ಇದೆ ನೋಡಿ, ಅದು ಬಂದ್ಬಿಟ್ಟು ಕೊಳ್ತೋದ್ರೆ ನಿಮಗೆ ಗಿಡನೇ ಸತ್ತೋಗುತ್ತೆ, ಓಕೆನಾ. 2 ದಿನಕ್ಕೆ ಒಂದ್ಸರಿ ನೀರು ಅಷ್ಟೇ ಸ್ನೇಹಿತರೆ. ನೋಡಿ ಡೈರೆಕ್ಟ್ ಸನ್ಲೈಟಲ್ಲಿ ಇಡುವಂಥ ಗಿಡ ಇಲ್ಲ ಇದು. ನೋಡಿ ಇಂಡೈರೆಕ್ಟ್ ಸನ್ಲೈಟಲ್ಲಿ, ವಾಮ್ ಕೂಲ್ ಪ್ಲೇಸ್ ಸ್ನೇಹಿತರೆ. ನೋಡಿ ಗಿಡಗಳ ಮಧ್ಯದಲ್ಲಿ ನೀವು ಗಿಡಗಳನ್ನ ಇಟ್ಟಿರ್ತೀರಲ್ಲ, ಇಂಡೋರ್ ಪ್ಲ್ಯಾಂಟ್ ಅಂತ ಇಟ್ಟಿರ್ತೀರಲ್ಲ, ನೋಡಿ ಗಿಡಗಳ ಮಧ್ಯದಲ್ಲಿ ಇಟ್ಕೊಳ್ಳಿ. ನಾನು ಅದೇ ಥರನೇ ಇಟ್ಟಿರೋದು. ಎಲ್ಲ ಪ್ಲ್ಯಾಂಟು ಇಂಡೋರ್ ಪ್ಲ್ಯಾಂಟ್ನ ನಾನು ಒಂದೇ ಕಡೆ ಇಟ್ಟಿದ್ದೀನಿ, ಮರದ ಕೆಳಗಡೆ. ಇಲ್ಲಾಂದರೆ ನೀವು ಎಂಟ್ರೆನ್ಸಲ್ಲಿ ಬಾಲ್ಕನಿಯಲ್ಲಿ ಇಡೋರು, ಅಲ್ಲೆಲ್ಲ ಅಷ್ಟು ನಿಮಗೆ ಬಿಸಿಲು ಬೀಳೋದಿಲ್ಲ. ಸೌತ್ ಫೇಸ್ ಕಡೆ ನಿಮ್ಮ ಬಾಲ್ಕನಿ ಇದ್ದರೆ ನೋಡಿ, ಆ ಕಡೆ ಎಲ್ಲ ಬಿಸಿಲು ಬೀಳೋದಿಲ್ಲ. ಆ ಕಡೆ ಎಲ್ಲ ಇದು ಚೆನ್ನಾಗಿ ಬರುತ್ತೆ, ಓಕೆನಾ ಸ್ನೇಹಿತರೆ. ಇದಕ್ಕೆ ಜಾಸ್ತಿ ಬಿಸಿಲಾದ್ರೂ ಸಾಯುತ್ತೆ, ಓಕೆನಾ ಸ್ನೇಹಿತರೆ. ನೋಡಿ ಇದಕ್ಕೆ ನೀವು ಬಿಸಿಲು ಅಂತ ಹೇಳಿದ್ರೆ ಸ್ನೇಹಿತರೆ, ಕಡಿಮೆ ಬಿಸಿಲು ಬೇಕು. ಬಿಸಿಲು ಇಲ್ಲದೇನೂ ಯಾವ ಗಿಡನೂ ಬೆಳೆಯೋದಿಲ್ಲ. ಅದಕ್ಕಂತ ಡೈರೆಕ್ಟ್ ಸನ್ಲೈಟಲ್ಲೆಲ್ಲ ಇದು ಇಡೋಕ್ಕೆ ಹೋಗಬಾರ್ದು. ಮೀಡಿಯಮ್ ಬಿಸಿಲಿದ್ರೇ ನಿಮ್ಗೆ ಸಾಕು ಸ್ನೇಹಿತರೆ. ಇದು ಚೆನ್ನಾಗಿ ಬೆಳ್ಕೊಂಡು ಹೋಗುತ್ತೆ, ಓಕೆನಾ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದನ್ನು ಎಲಿಫೆಂಟ್ ಏರ್ ಪ್ಲ್ಯಾಂಟ್ ಅಂತ ಕೂಡ ಕರೀತಾರೆ. ಯಾಕಂದರೆ ನೋಡಿ ಅದು ಆ ಥರನೇ ಇದೆ, ಅದಕ್ಕೋಸ್ಕರ. ಆಮೇಲೆ ಅಲೋಕೇಶಿಯಾ, ಕೊಳಕೇಶಿಯಾ ಅಂತ ಕೂಡ ಕರೀತಾರೆ. ಏಂಜಲ್ ವಿಂಗ್ಸ್ ಅಂತ ಕರೀತಾರೆ. ನೋಡಿ ಸ್ನೇಹಿತರೆ, ಇದು ಬಂದ್ಬಿಟ್ಟು ನೋಡಿ ಈ ಗಿಡ ವಿಂಟರ್ಗೆ ಕಡಿಮೆ ಆಗುತ್ತೆ, ಬೆಳೆಯೋಕ್ಕೆ ಕಡಿಮೆ ಆಗುತ್ತೆ ಸ್ನೇಹಿತರೆ. ಎಲ್ಲ ಗಿಡಗಳು ಅಷ್ಟೇ, ವಿಂಟರಲ್ಲಿ ಬೆಳೆಯೋದು ಅದು ಕಡಿಮೆ. ಯಾಕಂದರೆ ವಿಂಟರ್ಗೆ ಅದು ರೆಸ್ಟ್ ಪೀರಿಯಡ್ಗೆ ಹೋಗ್ಬಿಡುತ್ತೆ. ರೆಸ್ಟ್ ಅಂದರೆ ಇವಾಗ ನೋಡಿ ಮನುಷ್ಯರಿಗೆ ನೋಡಿ, ನನಗೆ ರೆಸ್ಟ್ ಕೊಡಿ, ನನ್ನ ಸಪ್ರೇಟಾಗಿ ಬಿಟ್ಬಿಡಿ ಅಂತ ಕೂಡ ಮನುಷ್ಯರು ಹೇಳ್ತಾರೆ. ಆ ಡೈಲಾಗ್ ಕೇಳಿದ್ದೀರ ನೀವು.
ನನ್ನ ಒಂಟಿಯಾಗಿ ಬಿಡಿ ಅಂತ ಹೇಳ್ತಾರೆ. ಅದೇ ಥರನೇ ಇದೂ ಅಷ್ಟೇ, ಗಿಡಗಳು ವಿಂಟರ್ ಸೀಸನ್ಗೆ ರೆಸ್ಟಲ್ಲಿ ಹೋಗ್ಬಿಡುತ್ತೆ. ಅದು ರೆಸ್ಟು ತಗೊಳ್ತಾ ಇರುತ್ತೆ. ಒಬ್ಬೊಬ್ಬರು ಅಂದ್ಕೊಂಡ್ಬಿಡ್ತಾರೆ, ಅಯ್ಯೋ ಗಿಡ ಬೆಳೆದಿಲ್ಲ, ಸಾಯ್ತಾ ಇದೆ, ಹೂವು ಬಿಟ್ಟಿಲ್ಲ, ಇದೇನೋ ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಒಬ್ಬೊಬ್ಬರು ಗಿಡಗಳು ಇರ್ತಾರೆ ಸ್ನೇಹಿತರೆ, ಪ್ಲ್ಯಾಂಟ್ ಲವರ್, ಅವರೆಲ್ಲ ತುಂಬ ಭಯಪಡ್ತಾರೆ. ಗಿಡಗಳಿಗೆ ಏನಾದರೂ ಏನೋ ಆಗ್ತಾಯಿದ್ದಲ್ಲ, ಎಳೆ ಎಲ್ಲ ಎಲ್ಲೋ ಕಲರ್ ಆಗ್ತಾಯಿದ್ದಲ್ಲ, ಆ ಥರ ಎಲ್ಲ ಅನ್ಕೊತಾರೆ. ಅದೆಲ್ಲ ಏನಿಲ್ಲ, ಗಿಡ ಸಾಯೋ ಚಾನ್ಸ್ ಇಲ್ಲ ಸ್ನೇಹಿತರೆ. ಯಾಕಂದರೆ ಅದು ರೆಸ್ಟ್ ಪೀರಿಯಡ್ಗೆ ಹೋಗ್ಬಿಡುತ್ತೆ. ವಿಂಟರ್ಗೆಲ್ಲ ನೀವು ಯಾವ ಇದನ್ನು ಮಾಡಬಾರ್ದು, ನೀವು ಬ್ರೂನಿಂಗು, ಕಟ್ಟಿಂಗು ಅದೆಲ್ಲ ಇಡೋಕ್ಕೆ ಹೋಗ್ಬಾರ್ದು ನೀವು. ಓಕೆನಾ ಸ್ನೇಹಿತರೆ? ಫರ್ಟಿಲೈಸರ್ ಹಾಕೋದು ಅದೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಓಕೆನಾ? ನೋಡಿ, ಆ ಟೈಮ್ಗೆ ಅದು ರೆಸ್ಟ್ ತೊಗೊತಾ ಇರುತ್ತೆ. ನೀವು ಸ್ವಲ್ಪ ಕೇರ್ ಮಾಡಬೇಕಷ್ಟೇ ಪ್ರೀತಿಯಿಂದ ಆ ಗಿಡಗಳನ್ನ ನೋಡಿಕೊಂಡ್ರೆ. ಇನ್ನು ಆಮೇಲೆ ನೀವು ಸಮ್ಮರ್ಗೆಲ್ಲ ನೋಡಿ, ಸಮ್ಮರ್ ಸೀಸನ್ಗೆಲ್ಲ ನೀವು ಕಟ್ಟಿಂಗು, ಬ್ರೂನಿಂಗು, ಆಮೇಲೆ ಬೀಜಗಳು ಹಾಕೋದು ಅದೆಲ್ಲ ನೀವು ಸಮ್ಮರ್ಗೆ ಮಾಡ್ಕೊಬೇಕು. ಜನವರಿ ಮೇಲೆ ಮಾಡ್ಕೊಬೇಕು ಸ್ನೇಹಿತರೆ. ಆವಾಗೆ ಗಿಡಗಳು ಬೆಳೆಯೋದು, ಚೆನ್ನಾಗಿ ಬೆಳೆಯೋದು ಆ ಪೀರಿಯಡೇ ಸಮ್ಮರ್ಗೆ. ಓಕೆನಾ ಸ್ನೇಹಿತರೆ? ವಿಂಟರಲ್ಲಿ ಏನು ಮಾಡೋಕ್ಕೆ ಹೋಗ್ಬಾರ್ದು ಗಿಡಗಳಿಗೆ ನೀವು. ಓಕೆನಾ ಸ್ನೇಹಿತರೆ? ಡಾರ್ಮೆನ್ಸಿ ಪೀರಿಯಡ್ ಅಂದರೆ ನಿಮ್ಗೆ ಅರ್ಥ ಆಯ್ತಾ ಸ್ನೇಹಿತರೆ? ನೋಡಿ, ಗಿಡಗಳನ್ನ ಬೆಳೆಸೋರು ಇದೆಲ್ಲ ನೀವು ತಿಳ್ಕೊಬೇಕು. ಮಣ್ಣು ಯಾವ ಥರ ಮಣ್ಣು ಹಾಕಬೇಕು, ಯಾವ ಕಡೆ ಇಟ್ಟರೆ ಗಿಡ ಚೆನ್ನಾಗಿ ಬೆಳೆಯುತ್ತೆ. ಆಮೇಲೆ ನೋಡಿ ಗಿಡಗಳನ್ನ ಯಾವ ಕಡೆ ಇಟ್ಟರೆ ಚೆನ್ನಾಗಿ ಬೆಳೆಯುವಂತ ನಿಮ್ಗೆ ಗೊತ್ತಾಗಿರಬೇಕು. ಗಾರ್ಡನರ್ಸ್ ಅಂದರೆ ಗಿಡಗಳನ್ನ ಸ್ಟಾರ್ಟ್ ಮಾಡೋರದೇ, ಇಲ್ಲ ಬಿಗಿನರ್ಸ್ ಅಂದರೆ ನಿಮಗೆ ಸ್ಟಾರ್ಟಿಂಗಲ್ಲಿ ಗಿಡ ಸಾಯೋ ಚಾನ್ಸು ನಿಮಗೆ ತುಂಬ ಇರುತ್ತೆ. ಆಮೇಲೆ ನಿಮಗೇನೆ ಅರ್ಥ ಆಗುತ್ತೆ ಯಾವ್ಯಾವ ಕಡೆ ಇಡಬೇಕು ಗಿಡಗಳನ್ನ, ಯಾವ ಕಡೆ ಇಡಬೇಕು. ಬಿಸಿಲು ಕಡೆ ಬೆಳೆಯೋ ಗಿಡಗಳು ಬಿಸಿಲು ಕಡೆ, ನೆರಳು ಕಡೆ ಬೆಳೆಯೋ ಗಿಡಗಳು ನೆರಳು ಕಡೆ, ಆ ಥರ ಎಲ್ಲ ನಿಮಗೇನೆ ಗೊತ್ತಾಗ್ಬಿಡುತ್ತೆ ಸ್ನೇಹಿತರೆ. ಓಕೆನಾ ಸ್ನೇಹಿತರೆ? ಒಳ್ಳೆ ಆ ಗಿಡ ಯಾವ ಕಡೆ ಚೆನ್ನಾಗಿ ಬೆಳೆಯುತ್ತೋ ಆ ಕಡೆ ಆ ಫೇಸ್ಗೆ ನೀವು ಇಕ್ಕಿದ್ರೇ ಗಿಡಗಳು ಆರಾಮಾಗಿ ಬೆಳ್ಕೊಂಡು ಹೋಗುತ್ತೆ. ಓಕೆನಾ ಸ್ನೇಹಿತರೆ? ನೋಡಿ, ಇದಕ್ಕೆ ಮಣ್ಣು ಬಂದುಬಿಟ್ರೆ ನೋಡಿ, ಪಾಟಿಂಗ್ ಮಿಕ್ಸ್ ಸ್ನೇಹಿತರೆ, 20% ಕೋಕೋಪಿಟ್ಟು, 20% ಗಾರ್ಡನ್ ಮಣ್ಣು, ಆಮೇಲೆ ಸ್ವಲ್ಪ ಕಂಪೋಸ್ಟ್ ಸ್ನೇಹಿತರೆ. ಓಕೆನಾ? ಇದಕ್ಕೆ ನೀವೇನು ಈ ಪ್ಲ್ಯಾಂಟಿಗೆ ಬಂದ್ಬಿಟ್ಟು ನೀವು ಯಾವಾಗಲೂ ಓವರ್ ಫರ್ಟಿಲೈಸರ್ ಆಗಬಾರ್ದು ಸ್ನೇಹಿತರೆ, ಓವರ್ ಕಂಪೋಸ್ಟ್ ಹಾಕ್ಬಾರ್ದು ಈ ಪ್ಲ್ಯಾಂಟ್ಗೆಲ್ಲ. ಓಕೆನಾ ಸ್ನೇಹಿತರೆ? ಸುಮ್ಮನೆ ಯಾವಾಗಲೂ ಹಾಕ್ತಾನೆ ಇರಬಾರ್ದು. ಇವಾಗ ಮನುಷ್ಯರಿಗೆ ನೋಡಿ, ತಿಂತಾಯಿದ್ರೆ ಮೇಲೆ ತಿನ್ನಿಸ್ತಾ ಇದ್ದರೆ ಅವ್ರಿಗೇ ಅದು ಜೀರ್ಣ ಆಗೋಲ್ಲ, ಒಂಥರ ಹೆಲ್ತ್ ಪ್ರಾಬ್ಲಮ್ ಬರುತ್ತೆ ನೋಡಿ. ಅದೇ ಥರನೇ ಗಿಡಗಳಿಗೂ ಅಷ್ಟೇ, ಸುಮ್ಮನೆ ಯಾವಾಗಲೂ ಫರ್ಟಿಲೈಸರ್ ಕೊಡೋದು ಅದು ಇದು ನೋಡಿ. ಇವಾಗ ನೋಡಿ, ಎಲ್ಲ ಗಾರ್ಡನಿಂಗ್ ಚಾನಲಲ್ಲಿ ಏನಾದರೂ ಹೇಳ್ತಾ ಇರ್ತಾರೆ, ಈ ಲಿಕ್ವಿಡು, ಆ ಲಿಕ್ವಿಡು, ಇದಾಕಿ ಅದಾಕಿ, ಅದೆಲ್ಲ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಬಿಗಿನರ್ಸ್ ಇರ್ತೀರಲ್ಲ, ನಿಮ್ಗೆ ಗೊತ್ತಾಗಲ್ಲ, ಸ್ಟಾರ್ಟಿಂಗಲ್ಲಿ ನಿಮಗೆ ಗೊತ್ತಾಗಲ್ಲ. ಏನೋ ಅವ್ರು ಹೇಳ್ತಾರೆ, ಅವರು ಎಕ್ಸ್ಪೀರಿಯೆನ್ಸ್ ಇರೋರು ಅವ್ರು ಮಾಡ್ಕೊತಾರೆ ಅವರು. ಯಾಕಂದರೆ ಗಾರ್ಡನರಲ್ಲಿ ಅವ್ರ ಎಕ್ಸ್ಪೀರಿಯೆನ್ಸ್ ಅವ್ರು ಹೇಳ್ತಾರೆ. ನಿಮಗೆ ಗೊತ್ತಾಗದೆ ಏನು ಗಿಡಗಳನ್ನ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ನನ್ನ ಎಕ್ಸ್ಪೀರಿಯೆನ್ಸ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ನಾನು ಸ್ಟಾರ್ಟಿಂಗಲ್ಲೇ ಹಾಗೇ ನಾನು ಮಾಡಿದ್ದು. ಸ್ವಲ್ಪ ಗಾರ್ಡನಿಂಗ್ ಚಾನಲ್ಗಳನ್ನ ನೋಡಿಕೊಂಡು ನಾನು ಗಿಡಗಳಿಗೆ ಸ್ವಲ್ಪ ಆ ಥರ ಎಲ್ಲ ಮಾಡಿಬಿಟ್ಟೆ. ನನ್ನ ಗಿಡನೂ ಸತ್ತೋಗಿದೆ, ಒಂದು 4-5 ಗಿಡಗಳು ಸತ್ತೋಗಿರೋದು ಇದೆ. ಅದೇ ಥರ ನೀವೂ ಅಷ್ಟೇ, ನನ್ನ ಎಕ್ಸ್ಪೀರಿಯೆನ್ಸ್ ನಿಮ್ಗೆ ಹೇಳ್ತಾ ಇದ್ದೀನಿ. ಗಾರ್ಡನಿಂಗ್ ಚಾನಲ್ ನೋಡೋರು ಆ ಲಿಕ್ವಿಡ್ ಈ ಲಿಕ್ವಿಡ್ ಅಂತೆಲ್ಲ ಹಾಕೋಕ್ಕೆ ಹೋಗ್ಬೇಡಿ. ಓಕೆನಾ? ಮಾಮೂಲಿ ಕಂಪೋಸ್ಟು ನೀವು ಹಾಕಿದ್ರೇ ಸಾಕು. ಅದೊಂದು ಸಗಣಿ ಗೊಬ್ಬರ ಅಂತಾರಲ್ಲ, ಅದು ಹಾಕಿದ್ರೇ ಗಿಡಗಳಿಗೆ ಸಾಕು. ಇದಕ್ಕೆ ಓವರ್ ಫರ್ಟಿಲೈಸರ್ ಹಾಕಬಾರ್ದು. ಈ ಕೆಲೆಡಿಯಮ್ ಗಿಡ, ಇಂಡೋರ್ ಪ್ಲಾಂಟ್ಗಳಿಗೆಲ್ಲ ಓವರ್ ಕಂಪೋಸ್ಟು ಅದೆಲ್ಲ ಹಾಕೋಕ್ಕೆ ಹೋಗ್ಬಾರ್ದು. ಓಕೆನಾ ಸ್ನೇಹಿತರೆ? ನಾರ್ಮಲಾಗಿ ನೀವು ಪಾಟಿಂಗ್ ಮಿಕ್ಸ್ ಹಾಕಿದ್ರೆ, ಯಾಕೆಂದರೆ ಪಾಟಿಂಗ್ ಮಿಕ್ಸ್ ಅಂದರೆ ನಿಮಗೆ ಅದರಲ್ಲೇ ಎಲ್ಲ ಮಿಕ್ಸ್ ಆಗಿ ಬಂದ್ಬಿಡುತ್ತೆ. ಬಿಗಿನರ್ಸ್ ಇರ್ತೀರಲ್ಲ ನೀವೆಲ್ಲ, ಸ್ವಲ್ಪ ಜನಕ್ಕೆ ಸಾರಿ ಸ್ನೇಹಿತರೆ ಕನ್ಫ್ಯೂಷನ್ ಇರುತ್ತೆ ನೋಡಿ. ಆ ಮಣ್ಣು ಈ ಮಣ್ಣು ಅಂತ ಕನ್ಫ್ಯೂಷನ್ ಇರುತ್ತೆ. ನೀವು ಪಾಟಿಂಗ್ ಮಿಕ್ಸ್ ತೊಗೊಂಬಿಡಿ. ಓಕೆನಾ? ಅದರಲ್ಲಿ ಎಲ್ಲ ಮಿಕ್ಸಾಗಿ ಬಂದುಬಿಡುತ್ತೆ, ಕೋಕೋಪಿಟ್ಟು, ಮಣ್ಣು, ಕಂಪೋಸ್ಟ್ ಎಲ್ಲ. ಓಕೆನಾ? ಅದು ಹಾಕ್ಬಿಟ್ರೆ ನಿಮಗೆ ಸಾಕು, ನೀನು ನೀವು ಮಿಕ್ಸ್ ಮಾಡೋದು ಬೇಕಾಗಿಲ್ಲ. ಓಕೆನಾ ಸ್ನೇಹಿತರೆ? ನೋಡಿ, ಇದು ಬಲ್ಬ್ಸಿಂದನೇ ಇಟ್ಟಿದ್ದು. ಈ ಥರ ನೀವು ಬಲ್ಬ್ಸ್ನಿಂದ ಕೂಡ ಟ್ರೈ ಮಾಡಿ. ಓಕೆನಾ ಸ್ನೇಹಿತರೆ? ಟ್ಯೂಬರಿಂದ ನೋಡಿ, ನಾನು ಯಾವುದಾದ್ರೂ ಕಟ್ಟಿಂಗ್ ಇಡ್ತಾನೆ ಇರ್ತೀನಿ ನೋಡಿ. ಒಂದರಲ್ಲೇ ಇದು 2 ಕಟ್ಟಿಂಗ್ ಇಟ್ಟಿದ್ದೀನಿ. ಇದು ಫಿಲೋಡೆಂಡ್ರನ್ ಸಿಲೋನ್ ಗೋಲ್ಡ್ ಕಟ್ಟಿಂಗು. ಇದು ಆ ಥರ ಯಾವುದಾದ್ರೂ ಇಟ್ಟು ಟ್ರೈ ಮಾಡ್ತಾನೆ ರೀ. ಓಕೆನಾ ಸ್ನೇಹಿತರೆ? ಬಿಗಿನರ್ಸ್ ಇರ್ತೀರಲ್ಲ, ಈ ಥರನೇ ನಿಮಗೆ ಟ್ರೈನಿಂಗ್ ಆಗುತ್ತೆ. ಓಕೆ ಸ್ನೇಹಿತರೆ, ವಿಡಿಯೋ ನೋಡಿದ್ರಾ? ಡಾರ್ಮೆನ್ಸಿ ಪೀರಿಯಡ್ ಆದರೆ ನಿಮ್ಗೆ ಏನಂತ ಅರ್ಥ ಆಯ್ತಾ? ಓಕೆ ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ, ಒಂದು ಲೈಕ್ ಕೊಡಿ ಸ್ನೇಹಿತರೆ. ಓಕೆನಾ ಸ್ನೇಹಿತರೆ? ಆಮೇಲೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ.
ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಓಕೆನಾ ಸ್ನೇಹಿತರೆ? ಆಲ್ ಬಟನ್ನ ಪ್ರೆಸ್ ಮಾಡಿ ಸ್ನೇಹಿತರೆ, ಎಲ್ಲ ನಾನು ಹಾಕೋ ವಿಡಿಯೋ ಎಲ್ಲ ನಿಮ್ಗೆ ಬರುತ್ತೆ, ಓಕೆನಾ ಸ್ನೇಹಿತರೆ? ಕಮೆಂಟ್ಸ್ ಮಾಡಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇನ್ನೊಂದು ವಿಡಿಯೋದಲ್ಲಿ ನಾನು ಹೊಸ ಗಿಡದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ, ಓಕೆನಾ ಸ್ನೇಹಿತರೆ? ಟೇಕ್ ಕೇರ್, ಬಾಯ್ ಸ್ನೇಹಿತರೆ.